ಓಂ ನಮೋ ಭಗವತೆ ನಿತ್ಯಾನಂದಾಯ. ಮುಂಬೈ ಥಾಣೆ ಜಿಲ್ಲೆಯ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಅಮರ ಪರ್ವತವಿದ್ದು, ಪುರಾಣ ಕಾಲದಲ್ಲಿ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸಿಸುತ್ತಿದ್ದರು ಎನ್ನುತ್ತಾರೆ. ಆ ಪುಣ್ಯ ಕ್ಷೇತ್ರವೇ ಈಗಿನ ಗಣೇಶಪುರಿ. ಈ ಪವಿತ್ರ ಕ್ಷೇತ್ರ ಜಗತ್ತಿನಲ್ಲಿ ಪರಬ್ರಹ್ಮನಿಗೆ ಪೂಜೆಗೊಳ್ಳುವ ಏಕೈಕವಾದ ದೇವಾಲಯ ಇಲ್ಲಿದೆ. ಪೂರ್ಣ ಅವತಾರಿ ಪರಬ್ರಹ್ಮ ನಿತ್ಯಾನಂದರ ಸಮಾಧಿ ಇಲ್ಲಿದೆ. ಪರಬ್ರಹ್ಮ ನಿತ್ಯಾನಂದರ ಲೀಲೆಯು ಅಣೋರಣೀಯನ್ ಮಹತೋ ಮಹಿಯಾನ್. ಇದು ಅಚಿಂತ್ಯ, ಅತರ್ಕ್ಯ, ಅನಿರ್ವಚನೀಯ. ಇಂದಿಗೂ ಮಾನುಷ ವಿಗ್ರಹ ರೂಪದಿಂದಲೂ ಅವರ ಲೀಲೆ ನಡೆಯುತ್ತಾ ಇದೆ. ಅಪಾರ ವಿಶ್ವ, ಅನಂತ ಕಾಲ, ಅನಂತ ಕೋಟಿ ಬ್ರಹ್ಮಾಂಡಗಳ ಈ ವಿರಾಟ್ ರೂಪದ ವಿರಾಟ ಲೀಲೆಯನ್ನು ಸಾಧಕರು ತಮ್ಮ ಪಿಂಡಾಂಡದಲ್ಲಿ ಕಂಡುಕೊಳ್ಳುವುದೇ ಜೀವನ್ಮುಕ್ತಿ. ಕಂಡುಕೊಳ್ಳುವ ದಾರಿ ಹುಡುಕುವುದೇ ಮುಮುಕ್ಷತ್ವ. ಅದಕ್ಕೆ ಪರಬ್ರಹ್ಮ ನಿತ್ಯಾನಂದರ ಲೀಲಾ ವೈಭವ ಚಿಂತನವೇ ಹೆದ್ದಾರಿ. ಅದನ್ನು ಎಲ್ಲರೂ ತಿಳಿಯಬೇಕು. ಅವರ ಅಜಾತವಾದ ತತ್ವ ಆಚರಣೆಗೆ ಬರಬೇಕು. ಕೋಟ್ಯಾಂತರ ಭಕ್ತರಿಂದ ಇಂದು ಜಗತ್ತಿನಲ್ಲಿ ಪೂಜೆಗೊಳ್ಳುವ ನಿತ್ಯಾನಂದರದ್ದು ಪುರಾಣಗಳ ಕಥೆಯಲ್ಲ, ಸುಮಾರು 100 ವರ್ಷಗಳ ಒಳಗೆ ನಡೆದ ಸತ್ಯ ಘಟನೆಗಳ ಈ ಚಿತ್ರಣವೇ ಪರಬ್ರಹ್ಮ ನಿತ್ಯಾನಂದ ಲೀಲಾ ವೈಭವ. ಶ್ರೀ ನಿತ್ಯಾನಂದ ಪರಬ್ರಹ್ಮಣೇ ನಮಃ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕನಾಥ ಪರಬ್ರಹ್ಮ ಸ್ವರೂಪಂ. ಓಂ ನಮೋ ನಿತ್ಯಾನಂದಂ. ಓಂ ನಮೋ ನಿತ್ಯಾನಂದಂ. ಓಂ ನಮೋ ನಿತ್ಯಾನಂದಂ. ಅವಧೂತ ಪರಬ್ರಹ್ಮ ನಿತ್ಯಾನಂದ ಭಗವಾನ ಕಿ ಜೈ. ಗಣೇಶಪುರಿ ಕ್ಷೇತ್ರವು ಹಿಂದೆ ಬ್ರಹ್ಮ, ವಿಷ್ಣು, ನಾದಬಿಂದು ಕಲಾತೀತನೂ ತ್ರಿಗುಣರಹಿತನೂ ಅವಧೂತನೂ ಪರಬ್ರಹ್ಮ ಸ್ವರೂಪಿಯಾದ ಅನಂತಕೋಟಿ ಬ್ರಹ್ಮಾಂಡನಾಯಕ ಯೋಗೇಶ್ವರ, ಸಿದ್ಧೇಶ್ವರ, ಜ್ಞಾನೇಶ್ವರ ಅವಧೂತ ಪರಬ್ರಹ್ಮ ಭಗವಾನ್ ನಿತ್ಯಾನಂದರನ್ನು ಪ್ರಥಮವಾಗಿ ವಂದಿಸುತ್ತಾ ಪರಬ್ರಹ್ಮವೆಂದರೆ ಏನೆಂದು ತಿಳಿಯೋಣ. ಪರಬ್ರಹ್ಮವೆಂದರೆ ತನ್ನ ಬಿಟ್ಟು ಬೇರೊಂದಿಲ್ಲದಂತಹ ಭಾವ ಅಭಾವಗಳಿಲ್ಲದ ಅದರ ನಡುವಿನ ಸಹಜ ಸ್ಥಿತಿ ಎಂದು ಹೇಳುತ್ತಾ, ವಿಶ್ವವ್ಯಾಪಿಯಾಗಿರುವ ಸಹಜ ಸ್ಥಿತಿಯೇ ಪರವಸ್ತು ಪರಬ್ರಹ್ಮವಾಗಿದೆ ಎಂದು ತಿಳಿಯಬೇಕು. ಪರಮನೆಂದವರಿಗೆ ತನ್ನ ಬಿಟ್ಟು ಬೇರೊಂದಿಲ್ಲದಂತಹ ಎಲ್ಲೆಡೆ ತೋರುವ ರೂಪನಾಮಗಳಿಲ್ಲದ ಪರಮ ಜ್ಯೋತಿ ಸ್ವರೂಪವು ಭೀತಿ ತೋರದ ಪರಿಪೂರ್ಣನಾಗುತ್ತಾ ಜಾತಿ ಸೂತಕ ಭ್ರಾಂತಿ ಕಳೆದು ತನುಜಾತ್ಮಗಳನ್ನು ಸುಟ್ಟಂತಹ ಮಹಾತಪಸ್ವಿಗೆ ತನ್ನ ಒಳ ಹೊರಗೆ ಪೂರ್ಣವಾಗಿ ತುಂಬಿರುವ
ಪರಬ್ರಹ್ಮದ ಅರಿವಾಗುತ್ತದೆ. ಆ ಅರಿವೇ ಗುರು, ಆ ಗುರುವೇ ಪರಶಿವ, ಆ ಪರಶಿವನೇ ನಿತ್ಯಾನಂದ. ಅಂತಹ ಪರಬ್ರಹ್ಮದ ಸಾಕ್ಷಾತ್ಕಾರಕ್ಕಾಗಿ ತ್ರೇತಾಯುಗದಲ್ಲಿ ಈಗ ಮುಂಬಯಿಯ ಗಣೇಶಪುರಿಯ ಪುಣ್ಯಕ್ಷೇತ್ರದಲ್ಲಿ ವಸಿಷ್ಠ ಮಹಾಮುನಿಗಳು ಕಠಿಣ ತಪಸ್ಸು ಮಾಡುತ್ತಾರೆ. ಪ್ರಥಮದಲ್ಲಿ ಪರಬ್ರಹ್ಮವನ್ನು ತಿಳಿಯಲು ಅವರು ಲಿಂಗಪೂಜೆಯನ್ನು ಮಾಡುತ್ತಾರೆ. ಜಗನ್ಮಾತೆಯನ್ನು ಒಲಿಸಲು ಚಂಡೀಯಾಗ ಮಾಡುತ್ತಾರೆ. ಜಗನ್ಮಾತೆ ಬಿಂದುರೂಪಳಾದರೆ ಜಗತ್ಪಿತನಾದ ಪರಶಿವನು ನಾದರೂಪನು. ಶಕ್ತಿರೂಪ ಬಿಂದು, ನಾದರೂಪ ಶಿವನಲ್ಲಿ ಸೇರಿದಾಗ ಜ್ಯೋತಿರೂಪದ ಲಿಂಗದಲ್ಲಿ ಕಲೆಯು ಪ್ರತಿಷ್ಠಿತವಾಗುತ್ತದೆ. ಲಿಂಗದಲ್ಲಿ ವ್ಯಾಪಕವಾಗಿರುವುದು ಪರಬ್ರಹ್ಮ. ಪರಬ್ರಹ್ಮವೇ ಲಿಂಗ. ಲಿಂಗವು ವಿಶ್ವಕ್ಕಿಂತಲೂ ಬೃಹದಾಕಾರವು. ವಿಶ್ವಕ್ಕೆ ಮಹಾಪೋಷಕವೂ ಆಗಿರುವಂತಹ ಲಿಂಗ ಪೂಜೆಯ ಮೂಲಕ ಪರಬ್ರಹ್ಮವನ್ನು ತಿಳಿಯಲು ವಸಿಷ್ಠ ಮುನಿಗಳು ಲಿಂಗ ಪೂಜೆಯ ಮಾಡಿದರು. ಅಂತರಂಗದ ಜ್ಯೋತಿ ರೂಪದ ಲಿಂಗ ಪೂಜೆಯ ಮಾಡಿದರು. ಲಿಂಗ ಪೂಜೆಯ ಮಾಡಿದರು. ಲಿಂಗ ಪೂಜೆಯ ಮಾಡಿದರು, ಲಿಂಗ ಪೂಜೆಯ ಮಾಡಿದರು, ಲಿಂಗ ಪೂಜೆಯ ಮಾಡಿದರು, ಲಿಂಗ ಪೂಜೆಯ ಮಾಡಿದರು. ಅಂತರಂಗದ ಜ್ಯೋತಿ ರೂಪದ ಲಿಂಗ ಪೂಜೆಯ ಮಾಡಿದರು. ಅಂತರಂಗದ ಜ್ಯೋತಿ ರೂಪದ ಲಿಂಗ ಪೂಜೆಯ ಮಾಡಿದರು. 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 ಅಂತರಂಗದ ಜ್ಯೋತಿ ರೂಪದ ಲಿಂಗ ಪೂಜೆಯ ಮಾಡಿದರು. ಅಂತರಂಗದ ಜ್ಯೋತಿ ರೂಪದ ಲಿಂಗ ಪೂಜೆಯ ಮಾಡಿದರು. ಲಿಂಗದೊಳು ಸಂಗಿಸದೆ ನಿಸ್ಸಂಗದಲ್ಲಿ ಬಹಿರಂಗ ನುಂಗುತ. ಲಿಂಗದೊಳು ಸಂಗಿಸದೆ ನಿಸ್ಸಂಗದಲ್ಲಿ ಬಹಿರಂಗ ನುಂಗುತ. ಮಂಗಳಾಂಗವು ತುಂಗನೆನಿಸುವ, ಮಂಗಳಾಂಗ ಉತುಂಗನೆನಿಸುವ, ಮಂಗಳಾಂಗ ಉತುಂಗನೆನಿಸುವ ಲಿಂಗ ಪೂಜೆಯ ಮಾಡಿದರು. ಮಂಗಳಾಂಗ ಉತುಂಗನೆನಿಸುವ ಲಿಂಗ ಪೂಜೆಯ ಮಾಡಿದರು. 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 ಖಂಡವಲ್ಲದ ಅಖಂಡವಾಗಿಹ ಗಗನದಂತೆ ಪರಿಪೂರ್ಣವಾಗಿಹ. ಖಂಡವಲ್ಲದ ಅಖಂಡವಾಗಿಹ ಗಗನದಂತೆ ಪರಿಪೂರ್ಣವಾಗಿಹ. ನಿತ್ಯವಲ್ಲದೆ ಅನಿತ್ಯ ತೋರದ ನಿತ್ಯ ನಿರ್ಗುಣ ನಿರತಿಶಯದ, ನಿತ್ಯ ನಿರ್ಗುಣ ನಿರತಿಶಯದ ಲಿಂಗ ಪೂಜೆಯ ಮಾಡಿದರು. ನಿತ್ಯ ನಿರ್ಗುಣ ನಿರತಿಶಯದ ಲಿಂಗ ಪೂಜೆಯ ಮಾಡಿದರು.
ಲಿಂಗ ಪೂಜೆಯ ಮಾಡಿದರು ಲಿಂಗ ಪೂಜೆಯ ಮಾಡಿದರು ಲಿಂಗ ಪೂಜೆಯ ಮಾಡಿದರು ಲಿಂಗ ಪೂಜೆಯ ಮಾಡಿದರು. ವಸಿಷ್ಠ ಮುನಿಗಳು ಲಿಂಗ ಪೂಜೆಯ ಮಾಡುತ್ತಾ ವಸಿಷ್ಠ ಮುನಿಗಳು ಲಿಂಗ ಪೂಜೆಯ ಮಾಡುತ್ತಾ ನಿತ್ಯಲಿಂಗ ತಾನಾದ ಬಳಿಕ ನಿತ್ಯಲಿಂಗ ತಾನಾದ ಬಳಿಕ ನಿತ್ಯಲಿಂಗ ತಾನಾದ ಬಳಿಕ ಘನಚಿದ್ರೂಪ ರೂಪವ ಕಂಡರು ನಿತ್ಯಲಿಂಗ ತಾನಾದ ಬಳಿಕ ಘನಚಿದ್ರೂಪ ರೂಪವ ಕಂಡರು ಲಿಂಗ ಪೂಜೆಯ ಮಾಡಿದರು ಲಿಂಗ ಪೂಜೆಯ ಮಾಡಿದರು ಲಿಂಗ ಪೂಜೆಯ ಮಾಡಿದರು ಲಿಂಗ ಪೂಜೆಯ ಮಾಡಿದರು ಅಂತರಂಗದ ಜ್ಯೋತಿ ರೂಪದ ಲಿಂಗ ಪೂಜೆಯ ಮಾಡಿದರು ಅಂತರಂಗದ ಜ್ಯೋತಿ ರೂಪದ ಲಿಂಗ ಪೂಜೆಯ ಮಾಡಿದರು ಲಿಂಗ ಪೂಜೆಯ ಮಾಡಿದರು ಲಿಂಗ ಪೂಜೆಯ ಮಾಡಿದರು ಲಿಂಗ ಪೂಜೆಯ ಮಾಡಿದರು ಲಿಂಗ ಪೂಜೆಯ ಮಾಡಿದರು. ಬಳಿಕ ಅಂತರಂಗದಲ್ಲಿರುವ ರೂಪ ಧೂಪ ದೀಪಗಳ ಲೇಪವಿಲ್ಲದ ಘನಚಿದ್ರೂಪಲಿಂಗಗಳ ದರ್ಶನ ಪಡೆಯುತ್ತಾರೆ. ಪಾತಾಳಲಿಂಗ, ಬ್ರಹ್ಮಲಿಂಗ, ಸಪ್ತದ್ವೀಪೋದ್ಭವಲಿಂಗ, ಸರ್ವಾತ್ಮಲಿಂಗ, ಸರ್ವಲೋಕಲಿಂಗ, ಅವ್ಯಕ್ತಲಿಂಗ, ಬುದ್ಧಿಲಿಂಗ, ಅಹಂಕಾರಲಿಂಗ, ಭೂತಲಿಂಗ, ಇಂದ್ರಿಯಲಿಂಗ, ತನ್ಮಾತ್ರಲಿಂಗ, ಪುರುಷಲಿಂಗ, ಭಾವಲಿಂಗ, ತ್ರೈಗುಣ್ಯಲಿಂಗ, ಸತ್ವಲಿಂಗ, ಭವಲಿಂಗ, ರಜೋದ್ಭವಲಿಂಗ, ಅಂಗಾಂಗಲಿಂಗ, ತೇಜೋಲಿಂಗ, ವಾಯುರ್ಧ್ವಲಿಂಗ, ಶ್ರುತಿಲಿಂಗ, ಅಥರ್ವಲಿಂಗ, ಸಮಲಿಂಗ, ಯಜ್ಞಾಂಗಲಿಂಗಗಳ ದರ್ಶನ ಪಡೆಯುತ್ತಾ ಕೊನೆಗೆ ಶಂಕರಲಿಂಗಕ್ಕೆ ವಂದಿಸುತ್ತಾ ಪರಶಿವನ ದರ್ಶನ ಪಡೆಯುತ್ತಾರೆ. ಪ್ರತ್ಯಕ್ಷನಾದ ಪರಶಿವ ಶಂಕರನಿಗೆ ನಮಸ್ಕರಿಸಿ, ಶಂಕರ ಪರಮಾತ್ಮನೇ, ನನಗೆ ಅವಿನಾಶಿ ಪರಬ್ರಹ್ಮದ ಸಾಕ್ಷಾತ್ಕಾರವಾಗಬೇಕು, ಪರಮ ಸುಖ ಶಾಂತಿ ಲಭಿಸಿ ಪರಬ್ರಹ್ಮನು ಧರೆಗೆ ಅಜಾತವಾದದ ತತ್ವ ಪ್ರಚಾರಕ್ಕೆ ಸಗುಣ ರೂಪದಲ್ಲಿ ಅವತರಿಸಿ ಬರುವಂತಾಗಬೇಕೆಂದು ಪ್ರಾರ್ಥಿಸುತ್ತಾ ಆ ಘನ ಮಹತ್ ಕಾರ್ಯಕ್ಕಾಗಿ ಗಣೇಶಪುರಿಯಲ್ಲಿ ಸರ್ವೇಶ್ವರ ದೇವಾಲಯವನ್ನು ಸ್ಥಾಪಿಸಿದ್ದಲ್ಲದೆ ತ್ರಿಭುವನೇಶ್ವರ, ತ್ರಿಪುರೇಶ್ವರ, ಮಹೇಶ್ವರ, ತುಂಗಾರೇಶ್ವರ, ಸಂಗಮೇಶ್ವರ, ಅನಸೂಯ ಅತ್ರಿಕುಂಡಗಳ ಬಳಿ ಋಷೇಶ್ವರ ದೇವಾಲಯಗಳನ್ನು ಸ್ಥಾಪಿಸಿದರು. ಈಗಿನ ಮುಂಬಯಿಯ ಥಾಣೆ ಜಿಲ್ಲೆಯ ದಟ್ಟ ಅರಣ್ಯದಲ್ಲಿರುವ ಪುರಾಣ ಪ್ರಸಿದ್ಧ ಮಂದಾಗ್ನಿ ಪರ್ವತವು ಪರಶುರಾಮನ ಜನ್ಮಸ್ಥಾನವಾಗಿದ್ದು ಇಲ್ಲಿ ಬಾಲಪರಶುರಾಮ ಮಂದಿರವಿದೆ. ಅಲ್ಲಿ ಭಗೀರಥ ಕುಂಡವಿದೆ. ಮಂದಾಗ್ನಿ ತೇಜಿಮಾದನ ಬೆಟ್ಟ ಪುರಾಣ ಪ್ರಸಿದ್ಧ. ಸೂರ್ಯ ದೇವನ ಬೆವರಿನಿಂದ ತೇಜಿಮಾದನ ಬೆಟ್ಟ ಹಾಗೂ ತೇಜಿಜ ಅಂದರೆ ತಾನ್ಸಾ ನದಿಯಾದವು. ಇದರ ತೀರದಲ್ಲಿ ವಸಿಷ್ಠ ಮಹಾಮುನಿಗಳು ತ್ರಿಚಂಡಿ ಮಹಾಯಾಗವನ್ನು ಮಾಡಿದರು. ಯಾಗಕ್ಕೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಋಷಿ ಮುನಿಗಳು, ಅತ್ರಿ ಮುನಿ, ಅನಸೂಯ ಅಲ್ಲದೆ ಪಾರ್ವತಿ, ಮಹಾಲಕ್ಷ್ಮಿ, ಸಾವಿತ್ರಿಯರನ್ನ ಆಹ್ವಾನಿಸಿದರು. ಮಹಾಚಂಡಿಯಾಗ ಆರಂಭವಾಗಿರುವ ಮೊದಲೇ ಕುಪಿತಗೊಂಡು ಇಂದ್ರನು ತನ್ನ ರಾಕ್ಷಸೀ ಗುಣದಿಂದ ಅಸೂಯೆ ಪಟ್ಟು ಅಹಂಕಾರ, ಮದ ಮತ್ಸರಗಳಿಂದ ಯಾಗ ಭಂಗ ಮಾಡಲು ಆ ಪ್ರದೇಶದ ತೇಜಿಜಾ ನದಿ ಬತ್ತಿ ಹೋಗುವಂತೆ ಮಾಡಿದನು. ವಸಿಷ್ಠ ಮಹಾಮುನಿಗಳು ಶಿವಶಕ್ತಿಯಿಂದ ಪಾತಾಳದಿಂದ ಬಾಣಗಂಗೆಯನ್ನು ತರಿಸಿದರು. ಇದರಿಂದ ಇಂದ್ರನು ಋಷಿ ಮುನಿಗಳನ್ನು ರೋಗ ರುಜಿನಗಳನ್ನು ನಿರ್ಮಿಸಿ ಅವರನ್ನು ರೋಗಯುಕ್ತರನ್ನಾಗಿ ಮಾಡಿ ಅಶಕ್ತರನ್ನಾಗಿ ಮಾಡಲು ವಸಿಷ್ಠ ಮುನಿಗಳು ರೋಗ ಉಪಶಮನಾರ್ಥವಾಗಿ ಬಿಸಿ ನೀರಿನ
ಔಷಧಯುಕ್ತ ಕುಂಡಗಳನ್ನು ನಿರ್ಮಿಸಿದರು. ಸೂರ್ಯಕುಂಡ, ಚಂದ್ರಕುಂಡ, ಇಂದ್ರ ವರುಣ ವಾಯುಕುಂಡಗಳಲ್ಲದೆ ಪರಮ ಪವಿತ್ರವಾದ 360 ಕುಂಡಗಳನ್ನು ನಿರ್ಮಿಸಿ ತಮ್ಮ ತಪಶಕ್ತಿಯನ್ನು ಧಾರೆ ಎರೆದರು. ಕ್ರೂರಿಯಾದ ಇಂದ್ರನು ಋಷಿಗಳ ಮೇಲೆ, ಬ್ರಹ್ಮ ಜಿಜ್ಞಾಸುಗಳ ಮೇಲೆ, ಮುನಿ ಸಿದ್ಧ ಪುರುಷರ ಮೇಲೆ ವಜ್ರಾಯುಧವನ್ನೆಸೆದನು. ಅದು ವಸಿಷ್ಠರ ಮೇಲೆರಗುವ ಮೊದಲೇ ಆದಿಶಕ್ತಿ ಪಾರ್ವತೀ ದೇವಿಯು ವಜ್ರಾಯುಧವನ್ನು ನುಂಗಿ ವಜ್ರೇಶ್ವರಿ ವಜ್ರೇಶ್ವರಿ ಎಂಬ ಹೆಸರಿನಿಂದ ಇಲ್ಲಿ ನೆಲೆಸಿದಳು. ಶರಣಾಗತನಾದ ಇಂದ್ರನು ಪಾರ್ವತೀ ದೇವಿಗೆರಗಿ ತಪ್ಪಿಗಾಗಿ ವಸಿಷ್ಠರ ಪಾದಗಳಿಗೆರಗಿ ಕ್ಷಮೆಯಾಚಿಸಿದನು. ಶಿವ ಪಾರ್ವತಿಯವರೊಡನೆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪೂಜಿಸಿ ವಸಿಷ್ಠ ಮುನಿಗಳು ಪರಬ್ರಹ್ಮನ ಅವತಾರಕ್ಕಾಗಿ ಹಲವು ಯುಗಗಳು ಉಗ್ರ ತಪವನ್ನಾಚರಿಸಿದರು. ಪರಬ್ರಹ್ಮನ ಅವತಾರ ಪೂರ್ಣ ಅವತಾರ ಕಲಿಯುಗದಲ್ಲಿ ಬರುವುದೆಂದು ತಿಳಿದ ಪಾರ್ವತಿದೇವಿ ಸಮುದ್ರದಿಂದ ತುಂಬಿದ ಒಂದು ಪುಣ್ಯಭೂಮಿಯನ್ನು ಸಮುದ್ರದ ನೀರನ್ನು ಹಿಂದೆ ಹರಿಸುವಂತೆ ಮಾಡಲು ಪರಶುರಾಮನಿಗೆ ಅಪ್ಪಣೆ ನೀಡಿದಾಗ ಪರಶುರಾಮನು ಕೇರಳ ಎಂಬ ಒಂದು ಖಂಡದ ಭಾಗದ ನೀರು ಬದಿಗೆ ಸರಿಸುತ್ತಾನೆ. ಆ ಕ್ಷೇತ್ರಕ್ಕೆ ಪರಶುರಾಮ ಸೃಷ್ಟಿ ಎಂದು ಕರೆದರು. ಆ ಪ್ರದೇಶದಲ್ಲಿ ಒಂದು ವನ ಇದ್ದು ಇದಕ್ಕೆ ಕರುತ್ತವನ ಎಂದರೆ ಕರಿಯ ಬಣ್ಣದ ಕಾಡು, ಕಪ್ಪು ವನ